ಹಾಯ್ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಟೊಮೆಟೊ ಆಮ್ಲೆಟ್ ಹೇಗೆ ಮಾಡೋದು ಅಂತೇಳಿ ತೋರಿಸಿಕೊಡ್ತೇನೆ. ಇದು ಪ್ಯೂರ್ ವೆಜ್ ಟೊಮೆಟೊ ಆಮ್ಲೆಟ್. ಮಕ್ಕಳಿಗೆ ತುಂಬ ಇಷ್ಟ ಆಗ್ತದೆ. ಮಾರ್ನಿಂಗ್ ಎಲ್ಲ ಬ್ರೇಕ್ಫಾಸ್ಟಿಗೆ ಮಾಡಿ ಕೊಡ್ಬೋದು. ಹೇಗೆ ಮಾಡೋದು ಅಂತೇಳಿ ನೋಡುವ ಅಲ್ಲ. ಯಾರಾದರೂ ನಮ್ಮ ಚಾನಲ್ನ ಹೊಸಬ್ರು ನೋಡ್ತಾ ಇದ್ರೆ ಕರಾವಳಿ ಮಿರರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕರಾವಳಿ ಮಿರರ್ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಪ್ಯೂರ್ ವೆಜಿಟೇರಿಯನ್ ಟೊಮೆಟೊ ಆಮ್ಲೆಟ್ ಮಾಡಲಿಕ್ಕೆ ಮೊದಲಿಗೆ ನಾನು ನೀರುಳ್ಳಿ 2 ತಗೊಂಡಿದ್ದೇನೆ, ಅದನ್ನು ಕಟ್ ಮಾಡಿಕೊಳ್ತೇನೆ. ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿಕೊಳ್ಬೇಕು. ಹಾಗೆ ನಾನಿಲ್ಲಿ 2 ಟೊಮೆಟೊ ತಗೊಂಡಿದ್ದೇನೆ. 2 ಟೊಮೆಟೊನ್ನು ಕೂಡ ಹಾಗೆ ಚಿಕ್ಕದಾಗಿ ಕಟ್ ಮಾಡಿಕೊಳ್ಬೇಕು. ಇನ್ನು ನಾವಿಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಹಾಗೆ ಚಿಕ್ಕದಾಗಿ ಕಟ್ ಮಾಡಿಕೊಳ್ಳುವ. ಇನ್ನು ಫೈನಲ್ ಆಗಿ 2 ಮೆಣಸು, ಅದನ್ನು ಕೂಡ ಹಾಗೆ ಚಿಕ್ಕದಾಗಿ ಕಟ್ ಮಾಡಿಕೊಳ್ಬೇಕು. ನಿಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಕಂತ ಹೇಳಿ ಆದರೆ ಇನ್ನು ಸ್ವಲ್ಪ ಜಾಸ್ತಿ ಮೆಣಸು ಕೂಡ ತಗೋಬಹುದು. ನಾನಿಲ್ಲಿ ಮೀಡಿಯಂ ಖಾರ ಇರಲಿ ಅಂತ ಹೇಳಿ 2 ಮೆಣಸನ್ನು ತಗೊಳ್ತಾ ಇದ್ದೇನೆ. ನಮ್ಮ ಟೊಮೆಟೊ ಆಮ್ಲೆಟ್ಗೆ ತರಕಾರಿ ಎಲ್ಲ ಕಟ್ ಮಾಡಿಕೊಂಡಾಯಿತು. ಇನ್ನು ನಾವು ಏನು ಮಾಡಬೇಕಂತ ಹೇಳಿದರೆ ಕಡಲೆ ಹಿಟ್ಟನ್ನು ತಗೋಬೇಕು. ನಾನಿಲ್ಲಿ 1.5 ಲೋಟ ಆಗುವಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೇನೆ. ನೋಡಿ, ಇಡೀ 1 ಕಪ್ ಆಗಿದೆ. ಅದನ್ನು ಹಾಕಿಕೊಳ್ತೇನೆ. ಅಕ್ಕಿ ಹಿಟ್ಟು ನಾನೊಂದು 2 ಚಮಚ ಆಗುವಷ್ಟು ತಗೋತೇನೆ. ಇದು ಸ್ವಲ್ಪ ಗರಿ ಗರಿಯಾಗಿ ಬರಲಿ ಅಂತ ಹೇಳಿ. ನೀವು ಅಕ್ಕಿ ಹಿಟ್ಟು ಅಥವಾ ರವೆಯನ್ನು ಕೂಡ ತಗೋಬಹುದು. ಹಾಗೆಯೇ 1 ಚಮಚ ಆಗುವಷ್ಟು ಜೀರಿಗೆ, ಹಾಗೆ 1/4 ಚಮಚ ಆಗುವಷ್ಟು ಅರಶಿನ, ಹಾಗೆ 1 ಚಮಚ ಆಗುವಷ್ಟು ಕೊತ್ತಂಬರಿ ಪೌಡರ್, ಕೊರಿಯಾಂಡರ್ ಪೌಡರ್ ಅಂತ ಹೇಳ್ತೇವೆ ನಾವು, ಅದನ್ನು ಕೂಡ ತಗೊಂಡಿದ್ದೇನೆ. 2 ಕೂಡ ಒಟ್ಟಿಗೆ ಹಾಕಿಕೊಳ್ಳುವ. ಹಾಗೆ 1 ಚಮಚ ಆಗುವಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ, ಅದನ್ನು ಕೂಡ ಹಾಕಿಕೊಳ್ಳುವ. ಹಾಗೆ 1/2 ಚಮಚ ಆಗುವಷ್ಟು ಮೆಣಸಿನ ಪೌಡರ್, ಅದನ್ನು ಕೂಡ ಹಾಕಿಕೊಳ್ತೇನೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿಕೊಳ್ಳುವ. ಇಷ್ಟನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ನಮ್ಮ ಹಿಟ್ಟನ್ನೆಲ್ಲ ಚೆನ್ನಾಗಿ ಕಲಸಿಕೊಂಡಾಯಿತು. ಇನ್ನು ನಾವು ತರಕಾರಿಯನ್ನು ಇದಕ್ಕೆ ಮಿಕ್ಸ್ ಮಾಡಿಕೊಳ್ಳುವ. ನಾವು ತರಕಾರಿಯನ್ನು ಮಿಕ್ಸ್ ಮಾಡಿದ ನಂತರ ಎಷ್ಟು ನೀರು ಹಾಕೋಬೇಕಂತೇಳಿ ನಮಗೆ ಗೊತ್ತಾಗ್ತದೆ. ಇನ್ನು ನಾವು ನೀರನ್ನು ನೋಡಿಕೊಂಡು ಹಾಕಿದರೆ ಆಯಿತು. ತುಂಬ ನೀರು ಕೂಡ ಆಗಬಾರ್ದು, ತುಂಬ ಗಟ್ಟಿ ಕೂಡ ಆಗಬಾರ್ದು. ದೋಸೆ ಹದಕ್ಕೆ ನಾವು ಕಲಸಿಕೊಳ್ಬೇಕು. ನಾವಿದನ್ನು ದೋಸೆ ಹದಕ್ಕೆ ಕಲಸಿಕೊಂಡ್ರೆ ಈ ತವದಲ್ಲಿ ಹಾಕಲಿಕ್ಕೆ ಒಳ್ಳೆಯದಾಗ್ತದೆ. ಇದು ಪ್ಯೂರ್ ವೆಜಿಟೇರಿಯನ್ ಆಮ್ಲೆಟ್, ಅಂದರೆ ನಾವಿಲ್ಲಿ ತರಕಾರಿಯನ್ನೇ ಹಾಕಿ ಮಾಡುವಂಥದ್ದು. ತುಂಬಾ ಟೇಸ್ಟಿಯಾಗಿ ಡಿಫ್ರೆಂಟ್ ಆಗಿರ್ತದೆ ರೆಸಿಪಿ. ನೀವು ಕೂಡ ಮನೆಯಲ್ಲಿ ತಪ್ಪದೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ಹದಕ್ಕೆ ಬರಬೇಕು. ತವ ಕಾಯ್ತಾ ಉಂಟು. ಇನ್ನು ನಾವು ದೋಸೆ ಥರನೇ ಇದನ್ನು ಹಾಕಿಕೊಂಡ್ರೆ ಆಯಿತು. ತೆಳುವಾಗಿ ಇದನ್ನು ಹಾಕಿಕೊಳ್ಬೇಕು. 1 ಸೌಟು ಹಾಕಿಕೊಂಡ್ರೆ ಸಾಕಾಗ್ತದೆ. ಹೇಗೆ ಕಲರ್ಫುಲ್ ಆಗಿ ಕಾಣ್ತದೆ ನೋಡಿ. ಟೊಮೆಟೊ, ನೀರುಳ್ಳಿ, ಹಾಗೆ ಮೆಣಸು, ಕೊತ್ತಂಬರಿ, ಇದು ಎದ್ದು ಕಾಣ್ತದೆ ನಮ್ಮ ಆಮ್ಲೆಟಲ್ಲಿ. ಮೀಡಿಯಂ ಫ್ಲೇಮಲ್ಲಿ ಒಂದು 3-4 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸಿದರೆ ಸಾಕಾಗ್ತದೆ. 2 ಕಡೆಯಲ್ಲಿ ಬೇಯಿಸಬೇಕಂತಿಲ್ಲ, 1 ಕಡೆ ಬೇಯಿಸಿದರೆ ಕೂಡ ಸಾಕಾಗ್ತದೆ. ನಮಗೆ ಸ್ವಲ್ಪ ತರಕಾರಿ ಬೇಯಬೇಕಂತ ಹೇಳಿ ಆದರೆ 1-2 ಕಡೆಯಲ್ಲಿ ನಾವು ತಿರುಗಿಸಿ ಹಾಕಿಕೊಂಡ್ರೆ ಆಯಿತು. ಇದು ಸ್ವಲ್ಪ ಡಿಫ್ರೆಂಟ್ ಆದ ರೆಸಿಪಿ ಅಂತಲೇ ಹೇಳ್ಬೋದು. ನಾವು ವೆಜಿಟೇರಿಯನಲ್ಲಿ ಕೂಡ ಈ ಥರ ಒಂದು ಆಮ್ಲೆಟ್ ಮಾಡಿಕೊಳ್ಬೋದು. ತುಂಬ ಟೇಸ್ಟಿಯಾಗಿರ್ತದೆ. ನೀವು ಕೂಡ ಮನೆಯಲ್ಲಿ ಒಂದ್ಸಲ ತಪ್ಪದೆ ಟ್ರೈ ಮಾಡಿ. ಏನು ಕಷ್ಟ ಇಲ್ಲ ನೋಡಿ, ಸಿಂಪಲ್ಲಾಗಿ ಮಾಡ್ತಾ ಇದ್ದೇನೆ ನಾನು. ಒಂದು ಅರ್ಧ ಗಂಟೆಯಲ್ಲಿ ಮಾಡಿ ಮುಗಿಸ್ಬೋದು. ಇದನ್ನು ಈಗ ತಿರುಗಿಸಿ ಹಾಕಿಕೊಳ್ಳು. ನೋಡಿ, ಇದು ಬೆಂದಾಗ ಒಂದು ಸೈಡ್ ಹೀಗೆ ಬ್ರೌನ್ ಕಲರ್ ಆಗಿ ಬರ್ತದೆ ನೋಡಿ, ಲೈಟ್ ಬ್ರೌನ್ ಕಲರ್ ಆಗಿದೆ. ಈ ಶಾಲೆಗೆ ಹೋಗುವ ಮಕ್ಕಳು ಮನೆಯಲ್ಲಿದ್ದರೆ ಅವರಿಗೆ ದಿನಾಲು ಏನಾದರೂ ಬ್ರೇಕ್ಫಾಸ್ಟಿಗೆ ಮಾಡ್ತಾ ಇರಬೇಕಂತ ಹೇಳಿದ್ರೆ, ದಿನಾಲು ಒಂದೇ ತಿಂಡಿ ಮಾಡ್ತಾ ಇದ್ರೆ ಅವರು ತಿನ್ನೋದಿಲ್ಲ. ಹಾಗಿರ್ಬೇಕಾದ್ರೆ ಈ ಥರ ಒಂದು ಸ್ಪೆಷಲ್ ಆದ ರೆಸಿಪಿ ಎಲ್ಲ ಮಾಡಿ ಕೊಟ್ಟರೆ ಅವ್ರು ಇಷ್ಟಪಟ್ಟು ತಿಂತಾರೆ. ಮತ್ತು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಮತ್ತು ಬೇಗ ಮಾಡಿ ಮುಗಿಸ್ಬೋದು. ಒಂದು ಅರ್ಧ ಗಂಟೆ ಸಾಕು ಇದು ಮಾಡಲಿಕ್ಕೆ ನೋಡಿ.
ನೋಡಿದ್ರಲ್ಲ ಫ್ರೆಂಡ್ಸ್, ಟೊಮೆಟೊ ಆಮ್ಲೆಟ್ ಹೇಗೆ ಆಗಿದೆ ಅಂತ ಹೇಳಿ. ತುಂಬಾ ಚೆನ್ನಾಗಿ ಬಂದಿದೆ. ತುಂಬ ಈಸಿಯಾದ ಸಿಂಪಲ್ ಆದ ರೆಸಿಪಿ. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಬೇಗ ಮಾಡಿ ಮುಗಿಸ್ಬೋದು. ನೀವು ಕೂಡ ಈ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ರಿಲೇಟಿವ್ಸ್ ಜೊತೆ ಹೆಚ್ಚು ಶೇರ್ ಮಾಡಿ. ಯಾರಾದರೂ ನಮ್ಮ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಹೀಗೆ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.